ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಸು ನೋಡು, ಅಭಿ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಮನೆಗೆ ಎಷ್ಟೆಲ್ಲ ಕೊಟ್ಟು ಕಳಿಸಿದ್ದಾನೆ. ಸರಿ, ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಯಾಕೆ ಕೂತಿದ್ಯಾ? ಏನಾಯ್ತು? ಸಮರ್ಥ್, ಅದು ನಾಳೆ ಮನೇಲಿ ಅಮ್ಮನ ಸೀಮಂತ ಮಾಡ್ತಿದ್ದೀವಿ. ನಾವೆಲ್ಲರೂ ಖುಷಿಯಾಗಿರ್ಬೇಕು ಅನ್ನೋದು ಅಮ್ಮನ ಆಸೆ. ನೀನು ಈ ಥರ ಮಂಕ ಕೂತ್ರೆ ಏನರ್ಥ? ಏನಾಯ್ತು ಹೇಳು. ಅದು ತಾತ ಈ ಮನೆನ ಅಡ ಇಟ್ಟಿದ್ರಲ್ಲ. ಹೌದು, ಸಂಜೆನ ಸಾಲ ತೀರ್ಸೋಕ್ಕೆ ಅಂತ ಮನೆ ಪತ್ರ ಅಡ ಇಟ್ಟಿದ್ರು. ಸಾಲ ಕೊಟ್ಟವರು ಮನೆ ಹತ್ರ ಬಂದಿದ್ರು. ನಾಳೆನೇ ಪೂರ್ತಿ ಹಣನ ವಾಪಸ್ ಕೊಡ್ಬೇಕಂತೆ, ಇಲ್ಲಾಂದರೆ ಮನೆ ಖಾಲಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಏನು, ನಾಳೆನೇ ದುಡ್ಡು ಕೊಡ್ಬೇಕಾ? ಅದು ಹೇಗೆ ಸಾಧ್ಯ? ಇಷ್ಟು ದಿನ ಅದ್ರ ಬಗ್ಗೆ ಏನೋ ಕೇಳೇ ಇಲ್ಲ. ನಾವು ಬಡ್ಡಿ ದುಡ್ಡೆಲ್ಲ ಕರೆಕ್ಟಾಗಿ ಕಟ್ತಿದ್ದೀವಲ್ವಾ? ಕಟ್ತಾನೇ ಇದ್ದೀವಿ ಕಣೋ, ಆದರೆ ಬೇಕು ಅಂತಾನೆ ಖ್ಯಾತೆ ತೆಗೀತಿದ್ದಾರೆ. ಈಗ ಏನು ಮಾಡತ್ತ? ಏನು ಮಾಡೋದು ಬೇಡ. ಈ ವಿಷಯದ ಬಗ್ಗೆ ನೀವು ಯಾರೂ ಚಿಂತೆ ಮಾಡಬೇಕಾಗಿಲ್ಲ. ಸೋಗ್ಲಾಡಿ, ನಿನಗೆ ನಾ ಹೇಳಿರಲಿಲ್ವಾ ಯಾರಿಗೂ ಈ ವಿಷಯ ಹೇಳಬೇಡ ಅಂತ? ಅಂಥದ್ರಲ್ಲಿ ಅವನು ಬರ್ತಾ ಇದ್ದ ಹಾಗೇನೆ ಬಾಯಿ ಬಿಟ್ಬಿಟ್ಟಿಯಲ್ಲ. ಪಾಪ ಈ ಹೆಂಗಸರ ಬಾಯಲ್ಲಿ ಯಾವ ವಿಷಯನೂ ನಿಲ್ಲೋದಿಲ್ಲ ಅಂತ ಅನ್ಸುತ್ತೆ. ತಾತ, ಇಂಥ ವಿಷಯನ ನನ್ನಿಂದ ಯಾಕೆ ಮುಚ್ಚಿಡ್ಬೇಕು? ನಿನ್ನಿಂದ ಮಾತ್ರ ಅಲ್ಲ ಕೊಡೋ, ಎಲ್ಲರಿಂದಾನೂ ಈ ವಿಷಯ ಮುಚ್ಚಿಡಬೇಕು. ಮುಖ್ಯವಾಗಿ ಆ ಮನೆಯವರಿಗೆ ಈ ವಿಷಯ ಗೊತ್ತಾಗಬಾರ್ದು. ಈ ಸೀಮಂತದ ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕು ಅಂತಂದರೆ ನೀವೆಲ್ಲರೂ ಖುಷಿಯಾಗಿ ಲವಲವಿಕೆಯಿಂದ ಓಡಾಡ್ಕೊಂಡು ಇರಬೇಕು. ಅದಕ್ಕೆ ಹೇಳಿದ್ದು, ನೀವು ಈ ವಿಷಯನ ನಿಮ್ಗಳ ತಲೆಯಿಂದ ಕಿತ್ತು ಹಾಕಿ ಅಂತ. ಆದರೂ ತಾತ, ಇದನ್ನೆಲ್ಲ ನೀವು ಹೇಗೆ ನಿಭಾಯಿಸ್ತೀರಾ? ನೋಡು, ಅದಕ್ಕೆ ನಾನು ಹೇಳಿದ್ದು, ಇದು ನಿನಗೂ ಗೊತ್ತಾಗೋದು ಬೇಡ ಅಂತ. ಈ ವಿಷಯ ಇಲ್ಲಿಗೆ ಬಿಟ್ಟು ನಾಳೆ ಸೀಮಂತದ ಕಾರ್ಯಕ್ರಮದ ಬಗ್ಗೆ ಯೋಚನೆ ಮಾಡಿ, ಅಷ್ಟು ಸಾಕು. ಸರಿ ತಾತ. ಬಸ್ಸು, ನಾನು ತಾತ ಹೇಳಿದ್ಮೇಲೆ ಮುಗೀತು. ನಾವು ವಿಷಯದ ಬಗ್ಗೆ ಮತ್ತೆ ಮಾತಾಡೋದು ಬೇಡ. ತಾತ ನಿಭಾಯಿಸ್ತೀನಿ ಅಂತ ಹೇಳಿದಾರಲ್ಲ, ನಾವೆಲ್ಲರೂ ಸೀಮಂತ ಕಾರ್ಯದಲ್ಲಿ ಖುಷಿಯಾಗಿರ್ಬೇಕು. ಅಮ್ಮ ಕೇಳ್ಕೊಂಡಿರೋ ಬೈಕಿನೂ ಅದೇ. ಬಾ, ಏನೇ ಕೆಲಸಗಳಿದ್ರೆ ಮುಗಿಸೋಣ. ಇದ್ದಕ್ಕಿದ್ದ ಹಾಗೆ ಈ ಸೀಮಂತದ ದಿವಸನೇ ಸಾಲಗಾರರು ಬರ್ತಾರೆ ಅಂತಂದರೆ ಇದ್ರ ಹಿಂದೆ ಏನೋ ದುರುದ್ದೇಶ ಇರಬೇಕು. ಅಂದರೆ ಈ ಸೀಮಂತ ಚೆನ್ನಾಗಿ ನಡೀಬಾರ್ದು ಅಂತನ್ನೋ ದುರುದ್ದೇಶ ಇರೋದು ಶಾರ್ವರಿಗೇನೆ. ಇದ್ರ ಹಿಂದೆ ಶಾರ್ವರಿ ಕೈವಾಡ ಇರಬಹುದಾ? ಪೂರ್ಣಿ, ಒಂದು ಲೋಟ ಕಾಫಿ ತಂದು ಕೊಡ್ತೀಯಾ? ಸರಿ ಅತ್ತೆ, ತಂದು ಕೊಡ್ತೀನಿ. ಈ ಹಾಲನ್ನ ಅಮ್ಮಂಗೆ ಕೊಟ್ಟು ಬರ್ತೀನಿ. ನೋಡಿದ್ರ ಅತ್ತೆ, ಈ ಮನೆಯಲ್ಲಿ ನನ್ನ ಮಾತಿಗೆ ಮಾತ್ರ ಬೆಲೆ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಮಾತಿಗೂ ಬೆಲೆ ಕಮ್ಮಿ ಆಗ್ತಾ ಇದೆ. ನಿಮ್ಮ ಮಾತಿಗೆ ಈ ಮನೇಲಿ ಗೌರವನೇ ಇಲ್ಲ ಅತ್ತೆ. ಪಾಪ, ನಿಮಗೆ ತಲೆನೋವು ಬಂದರೂ ನೀವೇ ಒಂದು ಕಪ್ ಕಾಫಿ ಕೇಳಿದ್ರು ಅವಳ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಹೋಗ್ಲಿ ಬಿಡಿ, ನಾನೇ ನಿಮಗೋಸ್ಕರ ಒಂದು ಕಪ್ ಕಾಫಿ ಮಾಡ್ಕೊಂಬರ್ತೀನಿ. ನನಗೋಸ್ಕರ ಯಾರು ಏನು ಮಾಡೋದು ಬೇಕಾಗಿಲ್ಲ. ಅತ್ತೆ, ಒಂದು ನಿಮಿಷ, ನಾನು ಕಾಫಿ ಮಾಡ್ಕೊಂಬಂದ್ಬಿಡ್ತೀನಿ. ಈಗೇನು ಹೇಳ್ತೀಯಾ? ಹೇಳೋದೇನಿದೆ ಅತ್ತೆ, ನೀವೇ ನೋಡಿದ್ರಲ್ಲ. ಎಷ್ಟೇ ಆದರೂ ಫಸ್ಟ್ ಪ್ರಿಯಾರಿಟಿ ಆ ತುಳಸಿ ಅವ್ರಿಗೆ. ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಟೈಮ್ ಇದ್ರೆ ನಿಮಗೆ. ನನಗಂತೂ ನಿಮ್ಮ ನೋಡಿದ್ರೆ ಪಾಪ ಅನಿಸುತ್ತೆ. ನಿನಗೆ ಪೂರ್ಣಿ ಮೇಲೆ ಕೋಪ ಇರ್ಬೋದು, ಅದನ್ನು ನನ್ನ ಮೇಲೆ ತೀರಿಸ್ಕೊಳಕ್ಕೆ ಬರಬೇಡ. ಪೂರ್ಣಿ ನಿನಗೆ ಬೇಕಾದಷ್ಟು ಸಲ ಅವಮಾನ ಮಾಡಿದ್ದಾಳೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೀಗೆ ಮಾತಾಡ್ತಿದ್ಯಾ? ಅವತ್ತು ಪಾರ್ಟಿಲಿ ನಿನ್ನ ಫ್ರೆಂಡ್ಸ್ ಮುಂದೆನೆ ನಿನಗೆ ಅವಮಾನ ಆಗೋ ಹಾಗೆ ನಡ್ಕೊಂಡ್ಲು. ಆಗ ನೀನು ಅವಳಿಗೆ ಏನು ಮಾಡಿದೆ?
ಏನೂ ಮಾಡೋಕ್ಕಾಗಲಿಲ್ಲ. ಈಗ ಸುಮ್ಮನೆ ನನ್ನ ಹತ್ರ ಬಂದು ಇಷ್ಟೆಲ್ಲ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ. ಪೂರ್ಣಿ, ನಿನಗೆ ತುಳಸಿಯವರು ಅಂದರೆ ತುಂಬ ಇಷ್ಟ ಅಲ್ವಾ? ಅವ್ರಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಅವ್ರ ಗುಣನೇ ಅಂಥದ್ದು. ಅವರು ಒಳ್ಳೆ ಗುಣದ ಮುಂದೆ ನಾವೆಲ್ಲರೂ ಪ್ರೀತಿಯಿಂದ ತಲೆ ಬಾಗಲೇಬೇಕು. ಇನ್ನು ಅವ್ರ ತ್ಯಾಗದ ಬಗ್ಗೆ ಹೇಳೋದೇ ಬೇಡ. ನಿಧಿನ್ ಕಾಪಾಡ್ಕೊಳ್ಳೋಕ್ಕೋಸ್ಕರ ತನ್ನ ಮಗನ ವಿರುದ್ಧನೇ ಸಾಕ್ಷಿ ಹೇಳಿದವ್ರು ಅವರು. ಅವ್ರ ಮೇಲೆ ಗೌರವ ಹೆಚ್ಚಾಗದೇ ಇರುತ್ತಾ? ನೀನು ಹೇಳ್ತಿರೋದು ನಿಜಾನೇ ಪೂರ್ಣಿ. ಅವ್ರಿಗೆ ಸಿಗಬೇಕಾಗಿರೋ ಗೌರವ ಸಿಗಲೇಬೇಕು. ಅದರಲ್ಲೂ ಇಂಥ ಟೈಮ್ನಲ್ಲಿ ಅವ್ರನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನಾನು ಇದೀನಲ್ಲ ಅತ್ತೆ, ನಾನು ಅವ್ರನ್ನ ನೋಡ್ಕೊಳ್ತೇನೆ. ದೀಪಿಕಾ, ನಾಳೆ ಅಮ್ಮನ ಸೀಮಂತ ಇದೆ. ಹೊರಡೋಕೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೊ. ಅತ್ತೆ, ಮತ್ತೇನಾದರೂ ಬೇಕಿದ್ರೆ ಕೇಳಿ. ಇದೇನಿದು, ನಾಳೆ ಸೀಮಂತ ಇದೆ, ರೆಡಿ ಆಗು ಅಂತ ತುಂಬ ಸರ್ಕಾಸ್ಟಿಕ್ ಆಗಿ ಹೇಳ್ದಾಗಿತ್ತು. ನಾಳೆನೂ ನಿನಗೆ ಅವಮಾನ ಮಾಡೋಕೆ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದಾಳ? ಸಿಂಕಿಗೆ ಹಾಕ್ಬಿಡು. ಇಲ್ಲ ಅತ್ತೆ, ನಾಳೆ ಏನಿದ್ರು ನನ್ನ ಸರ್ದಿ. ನನ್ನ ಫ್ರೆಂಡ್ಸ್ ಮುಂದೆ ನನಗೆ ಪಾರ್ಟಿಲಿ ಅವಮಾನ ಮಾಡಿದ್ಲು ಅಲ್ವಾ? ನಾಳೆ ಆ ಮನೆಯಲ್ಲಿ ನಾನು ಅವಳಿಗೆ ಹೇಗೆ ಅವಮಾನ ಮಾಡ್ತೀನಿ ನೋಡ್ತೀರಿ. ದಯವಿಟ್ಟು ಇಲ್ಲ ಅನ್ಬೇಡಿ ಸರ್, ತುಂಬ ಅರ್ಜೆಂಟ್ ಇದೆ. ನಾನು ಆದಷ್ಟು ಬೇಗ ವಾಪಸ್ ಕೊಡ್ತೀನಿ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡಿ. ನೀನಿಗೆ ದುಡ್ಡು ಕೊಟ್ರೆ ಹೇಗಪ್ಪ ವಸೂಲಿ ಮಾಡೋದು? ನೀನು ಜೈಲಿಂದ ಆಚೆ ಬಂದಿರೋದೇ ಬೇಲ್ ಮೇಲೆ, ಮತ್ತೆ ವಾಪಸ್ ಯಾವಾಗ ಜೈಲಿಗೆ ಹೋಗ್ತೀಯೋ ಗೊತ್ತಿಲ್ಲ. ಅದೆಲ್ಲ ಆಗಲ್ಲ. ನಿನಗೆ ದುಡ್ಡೆಲ್ಲ ಕೊಡೋದಕ್ಕಾಗಲ್ಲಪ್ಪ. ಸಮರ್ಥ್, ಅಡುಗೆ ರೆಡಿ ಇದೆ, ಊಟಕ್ಕೆ ಬಾ. ಸರಿ, ದುಡ್ಡೆಲ್ಲೂ ಅರೇಂಜ್ ಆಗ್ತಿಲ್ಲ. ತಾತ ಬೇರೆ ಎಲ್ಲ ನಾನೇ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಆದರೆ ಎಲ್ಲ ಹೊರಗಿನ ತಾತನ ಮೇಲೆ ಹಾಕೋಕ್ಕಾಗಲ್ಲ. ದಂಡ್ಪಿಂಡ, ನಾಳೆಗೆಲ್ಲ ರೆಡಿ ಆಯ್ತಾ? ಎಲ್ಲ ರೆಡಿ ಆಗಿದೆ ತಾತ. ಆದರೆ ಸಾಲ ಕೊಟ್ಟವರು ಅಯ್ಯ, ನಿಮ್ದು ಯಾಕೋ ಅತಿ ಆಗೋಯ್ತು ಕೊಂಡ್ರ. ಅಲ್ಲ, ನಾ ಹೇಳಲಿಲ್ವಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನು ನೋಡ್ಕೋತೀನಿ ಅಂತ. ತಾತ, ನೀವು ಇದನ್ನೆಲ್ಲ ನೀವೊಬ್ಬರೇ ನಿಭಾಯಿಸೋದು ಕಷ್ಟ ಆಗುತ್ತೆ. ನಾಳೆ ಸಂಜೆ ಅಷ್ಟೆಲ್ಲ ಹೇಗಾರು ಮಾಡಿ ದುಡ್ಡು ಹೊಂದೋಕ್ಕೆ ಟ್ರೈ ಮಾಡ್ತೀನಿ. ಅದೆಲ್ಲ ಏನು ಬೇಡ ಕಣೋ. ನಾಳೆ ತುಳಸಿದು ಸೀಮಂತ ಕಾರ್ಯ ನಡಿಬೇಕು. ಮೊದಲು ಅದು ಚೆನ್ನಾಗಿ ನಡೀಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.